ಬೇಗ ಬೇಗ ಕೋಳಿ ಓಡಿ. ಜುರಾಸಿಕ್ ಪಾರ್ಕಲ್ಲಿ ಸಣ್ಣ ಸಣ್ಣ ಜುರಾಸಿಕ್ ಪಾರ್ಕ್ಗಳು ಮನುಷ್ಯನ ಹಿಂದೆ ಓಡೋ ಥರ ಇಲ್ಲಿ ಕೋಳಿಗಳು ಓಡ್ತಾ ಇವೆ. ನೀವು ಜುರಾಸಿಕ್ ಪಾರ್ಕ್ ಸಿನಿಮಾವನ್ನು ನೆನಪಿಸ್ಕೊಳ್ಬೋದು. ನೋಡಿ, ಮನುಷ್ಯರು ಎಲ್ಲಿ ಓಡ್ತಾರೋ ನೀರು ಸಿಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಜೊತೆಯಲ್ಲೇ ಹಿಂದೆನೇ ಓಡ್ತವೆ. ನೋಡಿ, ಬರೀ ಕೋಳಿಗಳು ಮಾತ್ರ ಬದುಕಬಲ್ಲವು. ಮೇಕೆಗಳಿಗೆ ನೀರಿಲ್ಲದೆ ಹಾಗೂ ಉತ್ತಮ ಆಹಾರವಿಲ್ಲದೆ ಸ್ವಲ್ಪ ದಿನಗಳ ನಂತರ ಸಾಯುವ ಸ್ಥಿತಿಗೆ ಬರುತ್ತವೆ. ಕೋಳಿಗಳು ದೇ ಕ್ಯಾನ್ ಸರ್ವೈವ್ ಈಸಿ. ಯಾವುದೇ ಪ್ರಾಣಿಗಳೇ, ಮನುಷ್ಯನು ಸೇರಿಸಿ ಎಲ್ಲ ಪ್ರಾಣಿಗಳಿಗೂ ಸಂಘ ಬೇಕೇ ಬೇಕು. ಸೊ ನೀರಿಲ್ಲದೆ ಅಥವಾ ಇನ್ನೊಂದು ಪ್ರಾಣಿಗೆ ಸಂಘಟನೆ ಇಲ್ಲದೆ ಕೊರಗಿದ ಕೋಳಿಗಳು ಜುರಾಸಿಕ್ ಪಾರ್ಕಲ್ಲಿ ಸಣ್ಣ ಸಣ್ಣ ಜುರಾಸಿಕ್ ಡೈನೋಸರ್ಗಳು ಬಂದ ಹಾಗೆ ಹಿಂದೆನೇ ಬರ್ತಾ ಇವೆ. ನಾವು ನೇತ್ರಾಣಿ ಐಲ್ಯಾಂಡ್ನ ಇನ್ನೊಂದು ಭಾಗದಲ್ಲಿ ಡೌನ್ ಹೋಗ್ತಾ ಇದ್ದೇವೆ ಮತ್ತು ಸಮುದ್ರದ ದಂಡೆಗೆ ಹೋಗ್ತಿದ್ದೇವೆ. ಇದು ನೇತ್ರಾಣಿ ಬೆಟ್ಟ. ಕಲ್ಲುಗಳಿಂದ ಕೂಡಿದೆ, ಗಟ್ಟಿ ಕಲ್ಲು ಇದೆ. ಹುಲ್ಲು ಹಾಗೂ ಕುರುಚಲು ಗಿಡಗಳು ಮಾತ್ರ ಬೆಳೆಯುವಂತಹ ಪರಿಸರ. The amazing and wonderful and lifetime vision for us. ಮತ್ತೆಲ್ಲೂ ಕಾಣದ ಭೂಮಿ, ಕೇವಲ ನೀರು ಮಾತ್ರ ಕಾಣುತ್ತದೆ. ಇದು ಮುರುಡೇಶ್ವರದ ಇನ್ನೊಂದು ಭಾಗ, ಅಂದರೆ ಅರಬ್ಬಿ ಸಮುದ್ರದ ಕಡೆ, ಸೌದಿ ಅರೇಬಿಯಾದ ಎಂಡ್ ಕಡೆ ನಾವು ನೋಡ್ಬೋದು, ಆದರೆ ನಮಗೆ ಎಂಡ್ ಕಾಣೋದಿಲ್ಲ. ಇದು ಸಮುದ್ರದ ಮತ್ತೊಂದು ಭಾಗ, ನೇತ್ರಾಣಿಯ ಹಿಂದಿನ ಭಾಗ. ನಾವು ಆ ಕಡೆಯಿಂದ ಮುರುಡೇಶ್ವರದಿಂದ ಅಲ್ಲಿಂದ ಹತ್ತಿಕೊಂಡು ಸೆಂಟರ್ ದೇವಸ್ಥಾನದಿಂದ ಬಂದು ಇನ್ನೊಂದು ಎಂಡಿಗೆ ಬರ್ತಾ ಇದ್ದೇವೆ. ನೋಡಬಹುದು, ಲ್ಯಾಂಡ್, ಯಾವುದೇ ಲ್ಯಾಂಡ್ ಕಾಣೋದಿಲ್ಲ. ಸೌದಿ ಅರೇಬಿಯಾನೇ ಮುಂದಿನ ಲ್ಯಾಂಡ್. ಎಷ್ಟೋ ಕಿಲೋಮೀಟರ್ ದೂರ ಇದೆ. ಸೊ ಇದು ಭೂಮಿಯ ಒಂದೇ ಒಂದು ಭಾಗ ಅಂತ ಹೇಳ್ಬೋದು, ಇನ್ನೊಂದು ಭಾಗ ಅನ್ಬೋದು. ದಿಸ್ ಇಸ್ ದ ಎಂಡ್ ಆಫ್ ದ ವರ್ಲ್ಡ್, ಎಂಡ್ ಆಫ್ ದ ಲ್ಯಾಂಡ್. So satisfied to live here. ಸಣ್ಣ ಜುರಾಸಿಕ್ ಪಾರ್ಕ್ಗಳ ಥರ, ಡೈನೋಸರ್ಗಳ ಥರ ಗುರುನಿಂದೆ ಅಷ್ಟು ಕೋಳಿಗಳು ನೀರು ಸಿಗುತ್ತೆ ಒಂದೇ ಒಂದು ಕಾರಣಕ್ಕೋಸ್ಕರ ಓಡ್ತಾ ಇವೆ ಹಿಂದೆ. ಬಾವರು ಈ ಗುಡ್ಡದ ತುದಿಗೆ ಹೋಗಿ ನಿಂತಿದ್ದಾರೆ. ಅತ್ಯಂತ ಡೇಂಜರ್ ಪ್ಲೇಸ್. ಇಲ್ಲಿಂದ ಸ್ಲಿಪ್ ಆಗೋ ಎಲ್ಲ ಲಕ್ಷಣ ಇದೆ. ಸೊ ತೀರ ಕೆಳಗಡೆ ಹೋಗುವ ದುಸ್ಸಾಹಸ ಬೇಡ. ಸ್ಮಾಲ್ ಡೈನೋಸಾರ್ಸ್ ನಮ್ಮ ಹಿಂದೆನೇ ಬರ್ತಾ ಇವೆ. ಅತ್ಯಂತ ಸಣ್ಣ ಐಲ್ಯಾಂಡ್, 100 ಎಕರೆಯ ಒಂದು ದೊಡ್ಡ ಬೆಟ್ಟ, ನೇತ್ರಾಣಿ ಬೆಟ್ಟ. 30 ಕಿಲೋಮೀಟರ್ ದೂರವಿದೆ ಮುರುಡೇಶ್ವರದಿಂದ. ಇಲ್ಲಿಂದ ಸೌದಿ ಅರೇಬಿಯಾದ ಎಂಡ್ ನಾವು ನೋಡ್ಬೋದು. ವಿ ಕಾಂಟ್ ಸಿ ಲ್ಯಾಂಡ್.
ಫೋಟೋ ತೆಗಿತೀನಿ.